ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ರಾಹುಲ್ ಗಾಂಧಿಯನ್ನ ಒಮ್ಮೊಮ್ಮೆ ಬಿಜೆಪಿಯವರು ಪಪ್ಪು ಅಂತ ಕರೀತಾರೆ. ರಾಜಕೀಯವೇ ಗೊತ್ತಿಲ್ಲದ ದಡ್ಡ ಅಂತ ಕರೀತಾರೆ. ಕೆಲವೊಮ್ಮೆ ರಾಹುಲ್ ಗಾಂಧಿನೇ ಸ್ವತಃ ಹೌದು ನಾನು ಹಾಗೇನೆ ಅಂತ ನಿರೂಪಿಸಿರುವಂತಹ ಸನ್ನಿವೇಶಗಳು, ಸಂದರ್ಭಗಳು ಬಹಳಷ್ಟು ಬಾರಿ ಇದೆ. ಆದರೆ ನಿನ್ನೆ ನಾನು ದಡ್ಡ, ರಾಜಕೀಯವಾಗಿ ದಡ್ಡ ಅಂತ ನಿರೂಪಿಸಿದ್ದಾರೆ. ಅದು ಹೇಗೆ ಅಂತ ವಿವರಿಸ್ತೀನಿ. ಯಾಕೆಂದ್ರೆ ನಿನ್ನೆ ಅವರು ಜೆನ್ಸಿಯನ್ನ ಉದ್ದೇಶಿಸಿ ರಾಜಸ್ಥಾನದ ಕೋಟಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರಲ್ಲಿ ಮಾತಾಡ್ತಾ ಇದ್ರು. ರಾಜಕೀಯ ವ್ಯಕ್ತಿ ನಡೆಸುವ ಕಾರ್ಯಕ್ರಮವಾಗಿ ಅದು ಕಾಣಲಿಲ್ಲ. ಸೊ ನಾನು ಅದನ್ನ ದಡ್ಡತನ ಅಂತ ಕರೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದರ ಹಿಂದಿರುವಂತಹ ವ್ಯಂಗ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ. ಯಾಕೆ ಅಂತ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ. ಮತ್ತು ಆ ಒಂದು ಜೆನ್ಸಿಯ ನಾಡಿ ಮಿಡಿತವನ್ನು ಹಿಡಿಯೋದಕ್ಕೆ ರಾಹುಲ್ ಗಾಂಧಿ ಹಿಡಿದಿರುವ ಈ ಮಾರ್ಗ ಸಕ್ಸಸ್ ಆಗುತ್ತಾ ಅದನ್ನು ಸಹ ನನ್ನ ವಿಶ್ಲೇಷಣೆಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ ದೇಶದಲ್ಲಿ ಏನಾಗ್ತಿದೆ ಅಂತ. ಪ್ರತಿಯೊಂದು ಲೀಕ್ ಆಗ್ತಾ ಇದೆ. ಎಕಾನಮಿ ಲೀಕ್ ಆಗ್ತಿದೆ, ಪ್ರಜಾಪ್ರಭುತ್ವ ಲೀಕ್ ಆಗ್ತಿದೆ, ಸಂಸತ್ತು ಲೀಕ್ ಆಗ್ತಿದೆ. ಎಲ್ಲ ರೀತಿಯಿಂದ MLA MP ಗಳು ಸಹ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಲೀಕ್ ಆಗ್ತಾ ಇದ್ದಾರೆ. ಏನೆಲ್ಲ ಲೀಕ್ ಆಗ್ಬೋದು ಎಲ್ಲ ಆಗ್ತಿದೆ. ಇಷ್ಟಕ್ಕೂ ಅದೆಲ್ಲ ಬಿಡಿ, ದೇಶದ ಹೊಸ ಸಂಸತ್ತೇ ಮಳೆ ಬಂದ್ರೆ ಲೀಕ್ ಆಗ್ತಿದೆ. ಸೊ ಒಟ್ಟಿನಲ್ಲಿ ಲೀಕ್ ಸರ್ಕಾರ ಇದು. ಸೊ ಅದರ ಲೇಟೆಸ್ಟ್ ಎಫೆಕ್ಟೆಡ್ ಪರ್ಸನ್ಸ್ ಅಥವಾ ಯಾರಿಗೆ ದೊಡ್ಡ ಇತ್ತೀಚಿನ ದಿನಗಳಲ್ಲಿ ಅದರಿಂದ ಪೆಟ್ಟು ಬಿದ್ದಿರೋದಂದ್ರೆ ವಿದ್ಯಾರ್ಥಿ ವರ್ಗ, ಜೆನ್ಸಿ. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದಾವೆ, ಕ್ವಶನ್ ಪೇಪರ್ಸ್ ಲೀಕ್ ಆಗ್ತಾ ಇದಾವೆ. ಅದರಲ್ಲೂ ನೀಟ್ ಅಂತಹ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಸಬೇಕಾದಂತಹ ಪರೀಕ್ಷೆ. ಯಾಕೆಂದ್ರೆ ಅದು ಈ ದೇಶಕ್ಕೆ ಮುಂದಿನ ಭಾವಿ ಡಾಕ್ಟರ್ಗಳನ್ನ ಕೊಡುವಂತಹ ಪರೀಕ್ಷೆ. ಆ ಪರೀಕ್ಷೆ ಪೇಪರ್ಗಳು ಪದೇ ಪದೇ ಲೀಕ್ ಆಗ್ತಾ ಇದ್ದಾವೆ. 2 ವರ್ಷಕ್ಕೊಂದ್ಸಲ ಲೀಕ್ ಆಗ್ಬಿಡುತ್ತೆ. ಈ ವರ್ಷನೂ ಲೀಕ್ ಆಯ್ತು. ಆ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಪಕ್ಷ ಅಂತ ಒಂದು ಬಂದಿರೋದು ನಿಮಗೆ ಗೊತ್ತಿದೆ. ಅದರ ಬೆಳವಣಿಗೆಗಳ ಬಗ್ಗೆ ನಾನು ಸಹ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ. ಸೊ ಆ ಸನ್ನಿವೇಶಕ್ಕೆ ರಾಹುಲ್ ಗಾಂಧಿ ಈ ದೇಶದ ವಿಪಕ್ಷದ ನಾಯಕ, ಪ್ರತಿಪಕ್ಷದ ನಾಯಕ, ಎಲ್ಲ ಸಂದರ್ಭಗಳಲ್ಲೂ ಮಾತಾಡಿಕೊಂಡೇ ಬರ್ತಿದ್ದಾರೆ. ಆದರೆ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಅಥವಾ ಅದನ್ನ ಜನರ ಬಳಿಗೆ ಕೊಂಡು ಹೋಗುವಂತಹ ರೀತಿ ಇಲ್ಲಿವರೆಗೂ ತೋರಿಸಿರ್ಲಿಲ್ಲ. ನಿನ್ನೆ ಅದರ ಆರಂಭವನ್ನ ಮಾಡಿದ್ರು. ಎಲ್ಲಿ? ರಾಜಸ್ಥಾನದ ಕೋಟಾ ಅನ್ನುವಂತಹ ಪ್ರದೇಶದಲ್ಲಿ ದೊಡ್ಡ ಸಮಾವೇಶವನ್ನ ಆ ಒಂದು ಅಲ್ಲಿ ಆರಂಭಿಸಿದ್ರು. ಸಮಾವೇಶವನ್ನ ಆಯೋಜನೆ ಮಾಡಿ ಅಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ, 50,000ಕ್ಕಿಂತ ಹೆಚ್ಚೇ ಇರಬೇಕು, ವಿದ್ಯಾರ್ಥಿ ಸಮೂಹ, ಜೆನ್ಸಿ ಮತ್ತು ಅವರ ಪೋಷಕರೆಲ್ಲ ಸೇರಿದ್ರು. ಆ ಸಮಾವೇಶದಲ್ಲಿ ಸುಮಾರು ಒಂದೂವರೆ ಗಂಟೆಯವರೆಗೆ ರಾಹುಲ್ ಗಾಂಧಿ ಮಾತಾಡಿದ್ರು. ಆದರೆ ಆ ಭಾಷಣವನ್ನ ನಾನು ರಾಜಕೀಯ ದಡ್ಡತನ ಅಂತ ವ್ಯಂಗ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದನ್ನ ನೀವು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ಅದು ಮುಂದಕ್ಕೆ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಒಂದು ರಾಜಕೀಯ ಸಮಾವೇಶ, ಅದರಲ್ಲೂ ಸರ್ಕಾರದ ನಿರ್ಲಕ್ಷ್ಯದಿಂದ, ಸರ್ಕಾರದ ನಾಲಾಯಕ್ತನದಿಂದ ಯಾರ್ಯಾರೋ ಲುಚ್ಚ ಲಫಂಗಗಳೆಲ್ಲ ಈ ಸರ್ಕಾರದಲ್ಲಿ ಸೇರ್ಕೊಂಡು ಮಕ್ಕಳ ಭವಿಷ್ಯದೊಂದಿಗೆ ಆಟ ಆಡಿರೋ ಕಾರಣಕ್ಕೆ ಸುಮಾರು 22-23 ಲಕ್ಷ ನೀಟ್ ಆಕಾಂಕ್ಷಿಗಳು ನರಳುತ್ತಾ ಇದ್ದಾರೆ, ಮಾನಸಿಕವಾಗಿ ನರಳುತ್ತಾ ಇದ್ದಾರೆ. ಇಲ್ಲಿಯವರೆಗೆ ಅನಧಿಕೃತವಾಗಿ 20ಕ್ಕಿಂತ ಹೆಚ್ಚು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಧಿಕೃತವಾಗಿ 6-7 ವರದಿಗಳೇ ಆಗಿದ್ದಾವೆ. ಆ ನೀಟ್ ಪರೀಕ್ಷೆಯ ರದ್ದತಿಯಿಂದ ಕಳೆದ ತಿಂಗಳು ಮೇ 3ನೇ ತಾರೀಕು ಆಗಬೇಕಾಗಿದ್ದಂತಹ ಪರೀಕ್ಷೆ, ಅದನ್ನ ಮರು ಪರೀಕ್ಷೆ ಈ ತಿಂಗಳು 21ಕ್ಕೆ ಇಟ್ಕೊಂಡಿದ್ದಾರೆ, ಜೂನ್ 21ಕ್ಕೆ. ಸೊ ಆ ಎಲ್ಲ ಜನರು ಸಹ ಸೇರಿದ್ರು ಅಲ್ಲಿ. ಇಲ್ಲಿ ಯಾಕೆ ನಾನು ರಾಜಕೀಯ ದಡ್ಡತನ ಅಂತ ವ್ಯಂಗ್ಯ ಮಾಡ್ತಿದ್ದೀನಿ ಅಂತ ಅನ್ನೋದಾದ್ರೆ, ರಾಹುಲ್ ಗಾಂಧಿ ಒಂದು ರಾಜಕೀಯ ಸಮಾವೇಶವನ್ನು ಮಾಡಬೇಕಾದ್ರೆ, ಇಷ್ಟು ದೊಡ್ಡ ಆಡಳಿತ ಪಕ್ಷದ ವೈಫಲ್ಯವನ್ನು ಜನರ ಮುಂದೆ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಈ ದೇಶದಲ್ಲಿ, ಈ ಮಣ್ಣಿನಲ್ಲಿ ಆಡಳಿತ ಪಕ್ಷದ ಹೆಸರು ಹೇಳದೆ, ಆಡಳಿತ ಪಕ್ಷದಲ್ಲಿರುವಂತಹ ನೇತೃತ್ವದ ಹೆಸರು ಹೇಳದೆ, ಅಂದ್ರೆ ಪ್ರಧಾನಿ ಹೆಸರಾಗ್ಲಿ, ಹೋಮ್ ಮಿನಿಸ್ಟರ್ ಹೆಸರಾಗ್ಲಿ, ಎಜುಕೇಶನ್ ಮಿನಿಸ್ಟರ್ ಹೆಸರಾಗ್ಲಿ, ಯಾರ ಹೆಸರು ಹೇಳದೆ ಭಾಷಣ ಮಾಡೋದಿದೆಯಲ್ಲ, ಅದು ರಾಜಕೀಯ ದಡ್ಡತನ ಅಂತ ನಾನು ಕರೀತಾ ಇರೋದು. 1.5 ಗಂಟೆ ಭಾಷಣದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ, ಸರ್ಕಾರವನ್ನ ಆರೋಪಿಸಲಿಲ್ಲ. ರಾಹುಲ್ ಗಾಂಧಿ ಮೋದಿಯ ಬಗ್ಗೆ ಮಾತಾಡಲಿಲ್ಲ, ಶಿಕ್ಷಣ ಸಚಿವರ ಬಗ್ಗೆ ಮಾತಾಡಲಿಲ್ಲ, ಗೃಹ ಮಂತ್ರಿಯ ಬಗ್ಗೆ ಮಾತಾಡಲಿಲ್ಲ.
ಯಾವ ಟೀಕೆಯನ್ನು ಸರ್ಕಾರದ ವಿರುದ್ಧ ಮಾಡಲಿಲ್ಲ. ಕೇವಲ ಮತ್ತು ಕೇವಲ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಮನಸ್ಸಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಆಗಿರುವ ಅನಾನುಕೂಲಗಳ ಬಗ್ಗೆ ಮಾತ್ರ ಮಾತನಾಡಿದ್ರಲ್ಲ, ಅದು ಈ ದೇಶಕ್ಕೆ ಖಂಡಿತವಾಗ್ಲೂ ದಡ್ಡತನನೇ. ಬಿಜೆಪಿನ ನೋಡಿ ಕಲಿಬೇಕಲ್ವಾ? ಪ್ರತಿ ಭಾಷಣದಲ್ಲಿ ಒಂದು ಸೆಂಟೆನ್ಸ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಅಲ್ಲಿ ಹಿಂದೂ ಮುಸ್ಲಿಂ, ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಟಿಎಂಸಿ, ಕಾಂಗ್ರೆಸ್ ಕಾಂಗ್ರೆಸ್, ಡಿಎಂಕೆ, ಹೀಗೆ ಪ್ರತಿಪಕ್ಷಗಳನ್ನ ಗೊಣಗಿ 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 ಬೈದು 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 ಭಾಷಣ ಅಂದ್ರೆ ಅದು ಅಂತ ನಂಬಿಸ್ಬಿಟ್ಟಿದ್ದಾರೆ ಈ ದೇಶದ ಜನಕ್ಕೆ. ಪಾಕಿಸ್ತಾನ 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 ಅಂತ ಜಪ ಮಾಡೋದೇ ರಾಜಕೀಯ ಭಾಷಣ ಅಂತ ನಂಬಿಸ್ಬಿಟ್ಟಿದ್ದಾರೆ. ಪ್ರತಿಪಕ್ಷಗಳ ಮೇಲೆ ಆರೋಪ ಮಾಡೋದು, ಹೀಯಾಳಿಸೋದು ಅದನ್ನೇ ರಾಜಕೀಯ ಅಂತ ನಂಬಿಸಿದ್ದಾರೆ, ಅದೇ ಭಾಷಣ ಅಂತ ನಂಬಿಸಿದ್ದಾರೆ. ಆ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಪ್ರತಿಪಕ್ಷದ ಲೀಡರ್ ಆಗಿದ್ದು ಸಹ ಸರ್ಕಾರದ ಹೆಸರು ಹೇಳದೆ ದಿಸ್ ಗವರ್ನಮೆಂಟ್ ಅಂತಲೇ ಉದ್ದೇಶಿಸಿ ಮಾತಾಡಿದ್ರು. ಈ ಸರ್ಕಾರ ಅಂತ ಮೋದಿ ಸರ್ಕಾರ ಅನ್ಲಿಲ್ಲ, NDA ಸರ್ಕಾರ ಅನ್ಲಿಲ್ಲ, ಮೋದಿ ವಿರುದ್ಧ ಮಾತಾಡ್ಲಿಲ್ಲ, ಮೋದಿ ಹೆಸರು ಎತ್ತಲಿಲ್ಲ, ಬಿಜೆಪಿ ವಿರುದ್ಧ ಮಾತಾಡ್ಲಿಲ್ಲ, ಬಿಜೆಪಿ ಹೆಸರು ಎತ್ತಲಿಲ್ಲ. ರಾಜಕೀಯವಾಗಿ ಅದೊಂದು ರೀತಿ ದಡ್ಡತನನೇ ಈ ಮಣ್ಣಿಗೆ. ಬಟ್ ಅದು ಜನ್ಸಿಗೆ ಬೇಕಿದ್ದಂತಹ ವಿಚಾರಗಳನ್ನ ಮಾತ್ರ ಚರ್ಚೆ ಮಾಡಿದ್ರಲ್ಲ. ಇನ್ನೊಂದು ದಡ್ಡತನ ಏನು ಅಂತ ನೋಡಿ, 1.5 ಗಂಟೆ ಭಾಷಣದಲ್ಲಿ ಒಂದು ಸೆಂಟೆನ್ಸ್ಗೂ ಸಹ ಟೆಲಿಪ್ರಾಂಪ್ಟರ್ ಬಳಸಲಿಲ್ಲ. ಟೆಲಿಪ್ರಾಂಪ್ಟರ್ ಬಳಸೋದಕ್ಕೆ ಟೆಲಿಪ್ರಾಂಪ್ಟರ್ ಹಾಕೊಳ್ಳೇ ಇಲ್ಲ. ಒಬ್ಬ ಮನುಷ್ಯ 1.5 ಗಂಟೆ ಈ ದೇಶದಲ್ಲಿ ರಾಜಕಾರಣಿಯಾಗಿ ಮೋದಿ ಆಡಳಿತದ ನಡುವೆ 1.5 ಗಂಟೆ ಭಾಷಣ ಮಾಡೋದಿದೆಯಲ್ಲ, ಚೀಟಿ ಇಲ್ಲದೆ, ಟೆಲಿಪ್ರಾಂಪ್ಟರ್ ಇಲ್ಲದೆ, ಇನ್ನೇನೋ ಕಿವಿಗೆ ಏನಾದ್ರು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲಿಂದ ಪಾಯಿಂಟ್ಗಳನ್ನ ತೆಗೆದುಕೊಳ್ಳದೆ ಭಾಷಣ ಮಾಡೋದಿದೆಯಲ್ಲ, ಅದು ಸಹ ಈ ದೇಶದಲ್ಲಿ ಸತ್ಯದ ಪರಿಸ್ಥಿತಿಗೆ ದಡ್ಡತನನೇ, ರಾಜಕೀಯ ದಡ್ಡತನನೇ. ಅದನ್ನು ಮಾತ್ರ ಮಾಡಲಿಲ್ಲ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಇದ್ಯಾವುದರ ಬಗ್ಗೆ ಮಾತಾಡದೆ ಇದಕ್ಕೆ ನೇರವಾಗಿ ನೀಟ್ ಲೀಕ್ಗಳಿಗೆ ಅಥವಾ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಲೀಕ್ ಆಗಿರುವ ವ್ಯಕ್ತಿಗಳನ್ನ ಟೀಕೆ ಮಾಡೋದರಲ್ಲಿ ಸಮಯ ಕಳೆದೆ ನೇರವಾಗಿ ವಿಚಾರಗಳನ್ನ ಮಂಡಿಸಿದ್ರು. ಯಾವ್ಯಾವ ವಿಚಾರಗಳನ್ನ ಮಂಡಿಸಿದ್ರು? ಮುಖ್ಯವಾದ ವಿಚಾರಗಳ ಅಂಶಗಳನ್ನ ಹೇಳ್ತೀನಿ. ವಿದ್ಯಾರ್ಥಿಗಳ ಮೇಲೆ ಒತ್ತಡ ಬೀಳ್ತಾ ಇದೆ. ಅವರು ಮಸೀದಿಯ ಕೆಳಗೆ ಲಿಂಗ ಇದೆ ಅಂತ ಹೇಳೋದು ಬಿಟ್ಟು, ಅಥವಾ ಮುಸ್ಲಿಮರು ನಿಮ್ದೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳೋದು ಬಿಟ್ಟು, ಬಟ್ಟೆ ನೋಡಿ ದಂಗೆಕೋರರನ್ನು ಗುರುತಿಸಬಹುದು ಅಂತ ಭಾಷಣ ಮಾಡೋದು ಬಿಟ್ಟು, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಬೀಳ್ತಿದೆ ಅಂತ ಅವರ ಹಿತಾಸಕ್ತಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಯಾಕೆ ಒತ್ತಡ ಬೀಳ್ತಾ ಇದೆ ಅಂದ್ರೆ, ಈ ರೀತಿ ಪೇಪರ್ ಲೀಕ್ಗಳು, ಈ ಶಿಕ್ಷಣ ವ್ಯವಸ್ಥೆ ಅವರ ಸಿದ್ಧಾಂತವನ್ನ ಬಲವಂತಕ್ಕೆ ತುರುಕ್ತಾ ಇರೋದು, ಈ ಕಾರಣಗಳಿಗಾಗಿ ಒತ್ತಡ ಬೀಳ್ತಾ ಇದೆ ಅಂತ ಹೇಳಿದ್ರು. ಅಲ್ಲೂ ಯಾರ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ, ಈ ಸರ್ಕಾರ ಅಂತ ಹೇಳಿದ್ದಾರೆ ಅಷ್ಟೇನೆ. ಸೊ ಅದು ದೊಡ್ಡ ದಡ್ಡತನನೇ. ನೆಕ್ಸ್ಟ್ ಅವರು ತೋರಿಸಿದಂತಹ ದಡ್ಡತನ ಏನು ಅಂದ್ರೆ, ಆರ್ಥಿಕವಾಗಿ ಈ ಸರ್ಕಾರ ವಿದ್ಯಾರ್ಥಿಗಳಿಂದ ಲೂಟಿ ಮಾಡ್ತಾ ಇದೆ. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡಿದ ಹಣ, ಲೋನ್ ಮಾಡಿ ತಂದ ಹಣ, ಇನ್ನೇನೇನೋ ಮಾಡಿ ಮನೆ ಮಾರಿ ಜಮೀನು ಮಾರಿ ತಂದ ಹಣದಿಂದ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತದನ್ನ ವಿವರಿಸಿದ್ರು. ಹೇಗೆ ಅಂದ್ರೆ, ಈ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳಿದಾವಲ್ಲ, UPSC ಇಂದ ಹಿಡಿದು CSS ಅಂತ ಎಂತಹದ್ದು ಪರೀಕ್ಷೆಗಳು ಬರ್ತವೆ, ಆಮೇಲೆ ನೀಟು, ಏನೇನೋ ಇದಾವಲ್ಲ, IIT ಎಂಟ್ರೆನ್ಸ್ಗಳು, ಈ ಪರೀಕ್ಷೆಗಳ ಮೂಲಕ ಈ ಸರ್ಕಾರ 3.5 ಲಕ್ಷ ಕೋಟಿ ರೂಪಾಯಿಗಳು ಎಕ್ಸಾಮಿನೇಷನ್ ಫೀಸ್ ಹೆಸರಿನಲ್ಲಿ ಕಿತ್ಕೊಳ್ತಾ ಇದ್ದಾವೆ. 3.5 ಲಕ್ಷ ಕೋಟಿ ಪ್ರತಿ ವರ್ಷ ಕಲೆಕ್ಟ್ ಮಾಡ್ತಾ ಇದೆ. ಅದು ನಿಮ್ಮ ತಂದೆ ತಾಯಿ ಬೆವರು ಸುರಿಸಿ ದುಡಿದ ಹಣ, ಎಜುಕೇಶನ್ ಲೋನ್ ಅಲ್ಲಿ ತೆಗೆದುಕೊಂಡ ಹಣ, ಇನ್ಯಾವುದೋ ಲೋನ್ ಅಲ್ಲಿ ತೆಗೆದುಕೊಂಡ ಹಣ, ಅಥವಾ ನಿಮ್ಮ ಮನೆ ಮಠ ಜಮೀನು ಮಾರಿ ಮಕ್ಕಳ ಭವಿಷ್ಯಕ್ಕಾಗಿ ತಂದಿಟ್ಟ ಹಣ. ಆ ಹಣವನ್ನ ಈ ಸರ್ಕಾರ ಎಕ್ಸಾಮಿನೇಷನ್ ಫೀಸ್ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದೆ. ಪ್ರತಿ ವರ್ಷ 3.5 ಲಕ್ಷ ಕೋಟಿ ಅದರ ಲೆಕ್ಕ ಬರುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇಂಥ ವಿಚಾರಗಳನ್ನ ಈ ಮಣ್ಣಲ್ಲಿ, ಈ ಸತ್ಯದ ಪರಿಸ್ಥಿತಿಯಲ್ಲಿ, ಈ ದೇಶದಲ್ಲಿ ಒಬ್ಬ ಮನುಷ್ಯ ಚರ್ಚೆ ಮಾಡ್ತಾನೆ ಅಂದ್ರೆ ಆ ಮನುಷ್ಯನನ್ನ ದಡ್ಡ ಅಂತಲೇ ಕರಿಬೇಕು, ದಡ್ಡತನ ಅಂತಲೇ ಕರಿಬೇಕು.
ದಡ್ಡತನ ಅಂತಲೇ ಕರಿಬೇಕು. ಸೊ ನೆಕ್ಸ್ಟ್ ಇನ್ನೇನು ಬಗ್ಗೆ ಮಾತಾಡಿದ್ದು, ಶಿಕ್ಷಣದ ಖಾಸಗೀಕರಣ. ಶಿಕ್ಷಣದಲ್ಲಿ ಖಾಸಗೀಕರಣ, ಅದರಲ್ಲೂ ಟ್ಯೂಷನ್ ಅನ್ನುವಂತಹ ಕಾನ್ಸೆಪ್ಟ್ ವಿರುದ್ಧ ರಾಹುಲ್ ಗಾಂಧಿ ಮಾತಾಡ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಈ ದೇಶಕ್ಕೆ ಪ್ರಯಾರಿಟಿ ಆಗಬೇಕು. ಈ ಸರ್ಕಾರಕ್ಕೆ ಅದು ಪ್ರಯಾರಿಟಿ ಆಗಿಲ್ಲ. ಹಾಗಾಗಿ ಶಿಕ್ಷಣ ತುಂಬಾ ಕೆಟ್ಟ ರೀತಿಯಲ್ಲಿ ನಡೀತಾ ಇದೆ. ಗುಣಮಟ್ಟ ತುಂಬಾ ಕೆಟ್ಟದಾಗಿದೆ. ಅದರಿಂದ ಬಚಾವಾಗೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ ಮಕ್ಕಳು ಟ್ಯೂಷನ್ಗಳಿಗೆ ಹೋಗ್ತಾ ಇದ್ದಾರೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಸೊ ಶಿಕ್ಷಣದ ಖಾಸಗೀಕರಣ, ಆರೋಗ್ಯ ಕ್ಷೇತ್ರದ ಖಾಸಗೀಕರಣದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ. ಹಿಂದೂ ಮುಸ್ಲಿಂ ಬಿಟ್ಟು ಶಿಕ್ಷಣ ಮತ್ತು ಆರೋಗ್ಯ ಅಂತ, ಇದನ್ನೇ ನಾನು ದಡ್ಡತನ ಅಂತ ಕರೀತಾ ಇರೋದು. ರಾಜಕೀಯ ದಡ್ಡತನ ಇದು. ಈ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಆಡಳಿತದ ನಡುವೆ ನೀವು ಶಿಕ್ಷಣ, ಆರೋಗ್ಯ, ನಿರುದ್ಯೋಗ, ಯೂತು, ಜೆನ್ಸಿಗೆ ಆಗಬಹುದಾದಂತಹ ಅನುಕೂಲಗಳ ಬಗ್ಗೆ ಮಾತಾಡ್ತೀರಿ ಅಂದ್ರೆ ನೀವು ಖಂಡಿತ ದಡ್ರೆ. ಅಲ್ಲಿಗೆ ನಿಲ್ಲಿಸಲಿಲ್ಲ, ವಾಗ್ದಾನವನ್ನು ಸಹ ಕೊಟ್ಟರು ವಿದ್ಯಾರ್ಥಿಗಳಿಗೆ ಮತ್ತು ಜೆನ್ಸಿಗೆ. ನಾನು ನಿಮ್ಮ ಜೊತೆ ಇರ್ತೀನಿ. ಪೇಪರ್ ಲೀಕ್ ವಿಚಾರ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ಇನ್ಯಾವುದೇ ಆಗಿರಬಹುದು, ನಾನು ನಿಮ್ ಜೊತೆ ಇರ್ತೀನಿ. ನಿಮ್ಮ ನೀಟ್ ಪರೀಕ್ಷೆಗಳಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಚೆನ್ನಾಗಿ ಬರೀರಿ, ಭವಿಷ್ಯ ರೂಪಿಸ್ಕೊಳ್ಳಿ. ನಾನು ನಿಮ್ಮ ಪರವಾಗಿ ಧ್ವನಿಯಾಗಿರ್ತೀನಿ. ನಿಮಗೆ ಒಳ್ಳೇದಾಗಲಿ. ಇದು ಸಹ ಸದ್ಯದ ಆಡಳಿತದಲ್ಲಿ ಮೋದಿ ರಿಜಿಮ್ ಅಲ್ಲಿ ದಡ್ಡತನಾನೆ. ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದಿದೆಯಲ್ಲ, ಅದಕ್ಕಿಂತ ದಡ್ಡತನ ಸದ್ಯದ ಪರಿಸ್ಥಿತಿಯಲ್ಲಿಲ್ಲ. ನೀವು ಯಾವುದೇ ಮೋದಿ ಭಾಷಣ ತೆಗೆದು ನೋಡಿ, ಯಾವುದೇ ಬಿಜೆಪಿ ಲೀಡರ್ ಭಾಷಣ ತೆಗೆದು ನೋಡಿ, ಅಲ್ಲಿ ಯಾರಿಗಾದ್ರೂ ಒಳ್ಳೇದಾಗೋದ್ರ ಬಗ್ಗೆ ಇರಲ್ಲ, ಯಾರಿಗೆ ಕೆಟ್ಟದ್ದು ಮಾಡ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಹೋದ್ರೆ ಮುಸ್ಲಿಮರನ್ನ ಒದ್ದು ಓಡಿಸ್ಬಿಡ್ತೀವಿ, TMC ಅವರನ್ನ ಉಲ್ಟಾ ನೇತ್ ಹಾಕ್ಬಿಡ್ತೀವಿ ಅಂತ ಹೇಳಿ ಈ ದೇಶದ ಗೃಹ ಮಂತ್ರಿ ಹೇಳ್ತಾರೆ. ಇನ್ನು ಪ್ರಧಾನಿಗಳು ಭಾಷಣ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ದೇಶ ಬಿಟ್ಟು ಓಡಿಸ್ತೀನಿ, ಇವ್ರನ್ನ ದೇಶ ಬಿಟ್ಟು ಓಡಿಸ್ತೀನಿ, ಅವ್ರನ್ನ ಜೈಲಿಗೆ ಹಾಕ್ತೀನಿ, ಇವ್ರಿಗೆ ಹಿಂಗ್ ಮಾಡ್ತೀನಿ, ಅವ್ರ ಕತೆ ಮುಗಿಸ್ಬಿಡ್ತೀನಿ, ಇವ್ರ ಕತೆ ಮುಗಿಸ್ಬಿಡ್ತೀನಿ. ಎಲ್ಲ ಮುಗಿಸೋದು, ಜೈಲಿಗೆ ಕಳಿಸೋದು, ದೇಶದಿಂದ ಹೊರಗೆ ಹಾಕೋದು ಎಲ್ಲ ಇದೆ. ಇಂಥದ್ದು ಒಳ್ಳೇದು ಮಾಡ್ತೀನಿ. ಅದರ ನಡುವೆ ರಾಹುಲ್ ಗಾಂಧಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳೋದಿದೆಯಲ್ಲ, ಅದಕ್ಕಿಂತ ದಡ್ಡತನ ಇನ್ನೊಂದು ಇರಲಾರ್ದು. ಸೊ ಅದಕ್ಕೆ ನಾನು ಹೇಳಿದ್ದು, ಈ ದಡ್ಡ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕಂತೆ ಅಂತ. ಈ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇಂಥ ವಿಚಾರಗಳನ್ನ ಮಂಡಿಸಿ ಪ್ರಧಾನಿ ಆಗ್ತೀನಿ ಅನ್ನೋದು ದಡ್ಡತನ ಆಗುತ್ತೆ. ಆದರೆ ಇದು ಮುಂದಕ್ಕೆ ಏನಾಗಬಹುದು, ಈ ಮಾರ್ಗ ಇದೆಯಲ್ಲ, ಮೋದಿ ಹೆಸರು ಹೇಳದೆ, ಈ ಸರ್ಕಾರದ ಹೆಸರು ಹೇಳದೆ, ಈ ಸರ್ಕಾರ ಅಂತ ಮಾತ್ರ ಹೇಳಿ, ಬಿಜೆಪಿ ಸರ್ಕಾರ, NDA ಸರ್ಕಾರ ಅಂತ ಪ್ರಸ್ತಾಪ ಮಾಡದೆ, ಬಿಜೆಪಿ ಅವ್ರನ್ನ ಬೈಯೋದ್ರಲ್ಲೇ ಭಾಷಣ ಮುಗಿಸದೆ, ಕೇವಲ ಜನ್ಸಿಗೆ ಆಗಬೇಕಾದಂತಹ ಒಳ್ಳೆತನಗಳ ಬಗ್ಗೆ ಮಾತ್ರ ಗಮನ ಹರಿಸೋ ರೀತಿಯಲ್ಲಿ ಒಂದು ಭಾಷಣ ಮಾಡೋದಿದೆಯಲ್ಲ, ಇದು ಎಫೆಕ್ಟಿವ್ ಆಗಿರುತ್ತಾ? ಮುಂದಿನ ದಿನಗಳಲ್ಲಿ ಈ ಮೋದಿ ಆಡಳಿತದ ವಿರುದ್ಧ ಜನಾಭಿಪ್ರಾಯ ಸಂಗ್ರಹ ಆಗ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆ ದೊಡ್ಡದಾಗಿ ಬರುತ್ತಿಲ್ಲ. ಸೊ ಇದು ಒಂದು ಮಾರ್ಗ, ಇದು ಒಳ್ಳೆಯ ಮಾರ್ಗ ಅಂತ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಳವಣಿಗೆಯನ್ನು ನಾವು ಕಂಡಿದ್ದೀವಿ, ಅದಕ್ಕೆ ಸಿಕ್ಕಿರುವಂತಹ ಸ್ಪಂದನೆಯನ್ನು ನಾವು ಕಂಡಿದ್ದೀವಿ. ಅವರು ಸಹ ಒಂದು ರೀತಿ ಜನ್ಸಿಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸಮಾಜದ ಮುಂದೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಸಮಗ್ರವಾದಂತಹ ಜನತೆಯ ಸಮಸ್ಯೆಗಳನ್ನು ತಗೊಂಡು ಬಂದು ಮುಂದೆ ಬರುವಂತಹ ಪ್ರಯತ್ನ ಮಾಡ್ತು. ಯಾವಾಗಿಂದ? 2014ರಿಂದ ನಾನು ಹೇಳ್ತಾ ಇರೋದು. 2014ಕ್ಕೂ ಮೊದಲು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವರೇನು ಮಹಾನ್ ಸಾಚಗಳಾಗಿರ್ಲಿಲ್ಲ. ಮೋದಿಯಷ್ಟು ನೀಚತನಕ್ಕೆ ಇಳಿದೇ ಹೋದ್ರು ಸಹ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವರಿಗೆ ಶಕ್ತಿಗೆ ಅನುಗುಣವಾಗಿ ಏನೆಲ್ಲ ಕೆಡುಕು ಮಾಡಬಹುದೋ ಆ ಕೆಡುಕುಗಳನ್ನ ಒಂದಷ್ಟು ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಬಟ್ 2014ಇಂದ ಇಲ್ಲಿಯವರೆಗೆ ಒಂದಷ್ಟು ಹೋರಾಟಗಳನ್ನ ಸಮಗ್ರವಾಗಿ ಎಲ್ಲ ವರ್ಗದ ಜನ, ಎಲ್ಲ ವಯೋಮಿತಿಯ ಜನರ ಕಷ್ಟಗಳನ್ನ ಅಥವಾ ಸಮಸ್ಯೆಗಳನ್ನ ಮುಂದಿಡೋ ಪ್ರಯತ್ನ ಮಾಡಿಕೊಂಡೇ ಬರ್ತಿದ್ದಾರೆ. ಆದ್ರೆ ಈಗ ಹೊಸ ದಾರಿ ಹುಡುಕೊಂಡಿರೋದು ರಾಹುಲ್ ಗಾಂಧಿ. ಜೆನ್ಸಿ ಮುಂದೆ ಹೋಗಬೇಕು, ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ಅಲ್ಲಿ ರಾಜಕೀಯವನ್ನ ತರದೆ ಮಾತನಾಡಿ ಅವರ ಮನಸ್ಸನ್ನ ಗೆಲ್ಲೋ ಪ್ರಯತ್ನ ಮಾಡಬೇಕು ಅನ್ನೋದು ಅದರ ಭಾಗವಾಗಿ ಕೋಟಾದಲ್ಲಿ ನಿನ್ನೆ ನಡೆದಿರುವಂತಹದ್ದು ಇದು ಸಮಾವೇಶ.
ಇದೇ ರೀತಿ ಸಮಾವೇಶಗಳನ್ನ ದೇಶದ ಉದ್ದಗಲಕ್ಕೂ ಮಾಡ್ತೀನಿ ಅನ್ನೋ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಬಂದಿದೆ. ಯಾಕಂದ್ರೆ ನಿನ್ನೆ ಅದಕ್ಕೆ ಅಂತಹ ದೊಡ್ಡ ಪ್ರತಿಕ್ರಿಯೆ ಸಿಕ್ಕಿದೆ, ಅಷ್ಟು ದೊಡ್ಡ ಬೆಂಬಲ ಸಿಕ್ಕಿದೆ. ಅದೊಂದು ಹೊಸ ಬೆಳವಣಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ರಾಹುಲ್ ಗಾಂಧಿ ಅವರ ಈ ಹೊಸ ದಡ್ಡತನ ಯಾವ ಮಟ್ಟದಲ್ಲಿ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ಈ ದೇಶಕ್ಕೆ ಬೇಕಾಗಿರೋದನ್ನ ಹೇಳ್ತಿದ್ದಾರೆ, ಅದನ್ನ ಈ ದೇಶ ದಡ್ಡತನ ಅಂತ ಸೀರಿಯಸ್ ಆಗಿ ತಗೊಳುತ್ತಾ, ಅಥವಾ ನಾನು ಹೇಳ್ದಂಗೆ ವ್ಯಂಗ್ಯವಾಗಿ ತಗೊಂಡು ಅರ್ಥ ಮಾಡಿಕೊಂಡು ಈ ದೇಶದ ಒಳಿತಿಗಾಗಿ ಮುಂದಿನ ದಿನಗಳಲ್ಲಿ ವೋಟ್ ಹಾಕುತ್ತಾ ಅಂತ ವೇಟ್ ಮಾಡಿ ನೋಡಬೇಕು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.